ಸಹಬಾಳ್ವೆಯಿಂದ ಇರಬೇಕು ಅನ್ನುವಂಥದ್ದನ್ನು ಹಿಂದುತ್ವ ಸಾರುತ್ತೆ. ಒಂದು ಜೀವನ ದರ್ಶನ ಇದು. ಅದೇ ರೀತಿಯಲ್ಲಿ ಒಂದು ಸಂಸ್ಕೃತಿ ಇದು, ಕರ್ತವ್ಯ ಇದು. ಉದಾಹರಣೆಗೆ ಹಬ್ಬ, ಜಾತ್ರೆ ಇದೆಲ್ಲವನ್ನು ಒಳಗೊಂಡಂತ ವ್ಯವಸ್ಥೆ ಏನು ಅಂತ ಕೇಳಿದರೆ, ಇದೆಲ್ಲದರ ಚೌಕಟ್ಟಿನಲ್ಲಿ ಇದೆಲ್ಲರನ್ನ ಒಟ್ಟಿಗೆ ಒಂದು ಸಮುಚ್ಚಯದಲ್ಲಿ ತಗೊಂಡು ಹೋಗುವಂಥದ್ದು ಹಿಂದುತ್ವ. ಅದಕ್ಕೆ ನಾನು ಆಗಲೇ ಹೇಳಿದಾಗೆ ವಿಶಾಲವಾಗಿರ್ತಕ್ಕಂಥ ಒಂದು ದೃಷ್ಟಿಕೋನ ಹಿಂದುತ್ವಕ್ಕಿದೆ. ಸಹಜವಾಗಿ ಹಿಂದೂ ಅಸ್ಮಿತೆ ಅಂದರೆ ಹಿಂದೂ ಅನ್ನುವಂಥ ಶಬ್ದವನ್ನ ಅನೇಕ ಕಡೆಗಳಲ್ಲಿ ಬಳಕೆ ಮಾಡ್ತಾರೆ. ಉದಾಹರಣೆಗೆ ದಿ ಹಿಂದೂ ನ್ಯೂಸ್ ಪೇಪರ್ ಇರುತ್ತೆ, ಅದೇ ರೀತಿ HMT, ಈ ರೀತಿ ಬೇರೆ ಬೇರೆ ಸಂಸ್ಥೆಗಳಿಗೆ ಹಿಂದೂ ಅನ್ನುವಂಥ ಹೆಸರನ್ನು ಇಟ್ಕೊಂಡು ಅದನ್ನು ಸೂಚನೆ ಇಟ್ಕೊಂಡು ಅವರು ಮುಂದೆ ಕೆಲಸ ಮಾಡ್ತಾನೆ ಇದ್ದಾರೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ದೇಶಗಳು, ಉದಾಹರಣೆಗೆ ಬೇರೆ ಬೇರೆ ನಮ್ಮ ಪಕ್ಕದ ದೇಶಗಳು ಕೂಡ ನಮ್ಮ ದೇಶದ ಅನೇಕ ಜನರನ್ನು ಕೂಡ ಹೇಗೆ ಕರೀತಾ ಇದೆ ಅಂತ ಕೇಳಿದರೆ, ಯಾವುದೇ ಜಾತಿ ಇರ್ಬೋದು, ಯಾವುದೇ ಮತ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಆ ಹೊರಗಡೆ ಹೋದಾಗ ಅವರೆಲ್ಲರೂ ಏನು ಅಂತ ಹೇಳ್ತಾರೆ ಅಂತ ಕೇಳಿದರೆ ಹಿಂದೂಸ್ತಾನಿಗಳು ಅಂತ ಹೇಳ್ತಾರೆ. ಅದು ಯಾವುದೇ ಜಾತಿಯ ಹೆಸರಲ್ಲಿ, ಯಾವುದೇ ಮತದ ಹೆಸರಲ್ಲಿ ಕರೆಯುವುದಿಲ್ಲ. ಅವರೆಲ್ಲರಿಗೂ ಕೂಡ ನಾವು ಭಾರತೀಯರು ಹಿಂದೂಸ್ತಾನಿಗಳು. ಅದಕ್ಕೆ ಹಿಂದೂ ಅನ್ನುವಂಥ ಪದ ಹೇಗೆ ವಿಕಾಸ ಆಯಿತು ಅನ್ನುವಂಥದ್ರ ಬಗ್ಗೆ ಪ್ರಾಚೀನದಲ್ಲೇ ನಮಗೆ ಉಲ್ಲೇಖಗಳಿದೆ. ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಂದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರತ್ಯಕ್ಷತೆ ಅಂತ. ಹಿಮಾಲಯದಿಂದ ಕೆಳಗಡೆ, ಸಮುದ್ರದಿಂದ ಮೇಲ್ಗಡೆ ಇರತಕ್ಕಂಥ ಎಲ್ಲ ಪ್ರದೇಶಗಳು ಹಿಂದೂ ಭೂಮಿ ಇದು. ಈ ರೀತಿ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಹಿಂದೂ ಅನ್ನುವಂಥ ಕಲ್ಪನೆ ನಮಗೆ ಬರಬೇಕು. ಆ ರೀತಿ ಯೋಚನೆಯನ್ನು ಮಾಡಿದಾಗ ನಾನು ಆಗಲೇ ಹೇಳಿದಂತೆ ವಿಶಾಲವಾದಂಥ ದೃಷ್ಟಿಕೋನ ಸಿಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಹಿಂದೂ ಅನ್ನುವಂಥ ಪದ ಈ ರೀತಿ ಬಳಕೆಗೆ ಬಂದಿದೆ. ಎರಡನೇದು, ಹಿಂದೂ ಧರ್ಮದ ಮಹತ್ವಗಳೇನು? ಹಿಂದೂ ಅಂತ ಹೇಳಿದರೆ ಯಾವುದೋ ಒಂದು ಪೂಜಾ ಪದ್ಧತಿ, ಯಾವುದೋ ಒಂದು ವ್ಯವಸ್ಥೆ ಅಷ್ಟೇ ಅಲ್ಲ. ಉದಾಹರಣೆಗೆ ಒಂದು ವಿಶಾಲವಾಗಿರತಕ್ಕಂಥ ದೃಷ್ಟಿಕೋನ. ಎರಡನೇದು ಒಂದು ಜೀವನ ಪದ್ಧತಿ. ಅದು ಅನೇಕ ರೀತಿಯ ಕರ್ತವ್ಯಗಳನ್ನು, ಅನೇಕ ರೀತಿಯ ಜೀವನ ಶೈಲಿಯನ್ನು ಹಿಂದೂ ಧರ್ಮ ಒಳಗೊಂಡಿದೆ. ಉದಾಹರಣೆಗೆ ಧರ್ಮ ಅಂತ ಹೇಳಿದರೆ ಕರ್ತವ್ಯ ಅಂತ ಆಗಲೇ ಹೇಳಿದೆ.